ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ಖುಷಿಯಾದಂಥ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ಬರುತ್ತೆ. ಆ ವಿಡಿಯೋನ ನೀವೇ ನೋಡ್ಬೋದು. ಇವತ್ತಿನ ವ್ಲಾಗಲ್ಲಿ ಒಂದು ಖುಷಿಯಾದ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಯಾವ್ದು ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಟೈಟಲ್ ಅಥವಾ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಆಲ್ರೆಡಿ. ಇದನ್ನು ನಾನು ಪಡಿಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಅಂದರೆ ಅಷ್ಟು ಈಸಿನೂ ಅಲ್ಲ, ಅಷ್ಟು ಸುಲಭನೂ ಅಲ್ಲ. ಭಾಳ ಸುಲಭವಾಗಿ ಮಾಡಿಬಿಡ್ಬೋದಪ್ಪ ವೀಡಿಯೋಸು ಅಂತ ಅನ್ಕೋಬೋದು. ಆದರೆ ಯೂಟ್ಯೂಬ್ ಮಾಡ್ತಿರ್ತಾರಲ್ವ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ, ಅದು ಏನು ಮಾಡೋದು ಕಷ್ಟ ಅಂತಂದು ಹೇಳ್ಬಿಟ್ಟು. ನನಗೂ ಕೂಡ ಹಾಗೇ ಆಗಿತ್ತು. ನಾನು ಚಾನಲ್ನ ಸ್ಟಾರ್ಟ್ ಮಾಡಿ 1 ವರ್ಷನೇ ಆಯಿತು ಅಂತಲೇ ಹೇಳ್ಬೋದು. ನಾನು 1 ವರ್ಷದಿಂದನೇ ಕಂಟಿನ್ಯೂ ಆಗಿ ವೀಡಿಯೋಸ್ನ ಹಾಕ್ತಾಯಿದ್ದೆ. ಮಧ್ಯದಲ್ಲಿ 4-5 ತಿಂಗಳು ಬಿಟ್ಟಿದ್ದೀನಿ ವೀಡಿಯೋಸ್ನ ಹಾಕೋದು. ಏನಪ್ಪ ವ್ಯೂಸೇ ಹೋಗ್ತಾ ಇಲ್ಲ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಏನೋ ಒಂದು ಮಾಡಿದ್ದೀನಿ, ಬಿಡಬಾರ್ದು ಅಂತಂದು ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅದು ಒಂದು ಖುಷಿಯಾದ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತಂದರೆ, ನನ್ನ ಚಾನಲಲ್ಲಿ ಮಾನಿಟೈಸೇಷನ್ನು ಆನ್ ಆಗಿದೆ ಫ್ರೆಂಡ್ಸ್. ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಅದು ಎಲ್ಲ ಆಗಿದ್ದು ನಿಮ್ಮಿಂದನೇ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನೆಲ್ಲರೂ ನೋಡ್ತಾ ಇದ್ರಲ್ಲ, ಅದರಿಂದನೇ ಸಾಧ್ಯ ಆಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿಯಾಗಿದೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಲಭವಾದ ಕೆಲಸ ಅಲ್ಲ, ತುಂಬಾ ಕಷ್ಟಪಡಬೇಕು. ಕಷ್ಟಪಟ್ಟ ನಂತರನೇ ಅದರಲ್ಲಿ ಒಂದು ಸ್ವಲ್ಪ ಅರ್ನಿಂಗ್ ಅಂತಂದು ಹೇಳ್ಬಿಟ್ಟು ನಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಸುಮ್ಮನೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀವಿ ಅಂತಂದು ಹೇಳಿದ್ರೆ ಅದರಿಂದ ಯಾವುದೇ ಪ್ರಯೋಜನವೂ ಸಿಗೋದಿಲ್ಲ. ನಮಗೆ ಯಾವುದೇ ಅರ್ನಿಂಗ್ಸು ಕೂಡ ಸಿಗೋದಿಲ್ಲ. ನಾವು ಚಾನಲಲ್ಲಿ ಮಾನಿಟೈಸೇಷನ್ನು ಆನ್ ಮಾಡಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರು ಕಂಪ್ಲೀಟ್ ಆದರೆ ಮಾತ್ರ ನಮ್ಮ ಚಾನಲಲ್ಲಿ ಮಾನಿಟೈಸೇಷನ್ನು ಆನ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಕಷ್ಟಪಡಬೇಕು ಮಾನಿಟೈಸೇಷನ್ ಆನ್ ಆಗೋದಕ್ಕೆ. ನಾನಂತರೂ ಯಾವ ಥರ ಮಾಡೋದು, ಯಾವ ಥರ ಆನ್ ಮಾಡಬೇಕು ಅಂತೇಳ್ಬಿಟ್ಟು ಗೊತ್ತಿರಲಿಲ್ಲ. ನನಗೆ ಒಬ್ಬರು ಬ್ರದರು ಪರಿಚಯ ಆದ್ರು ಅಂತಲೇ ಹೇಳ್ಬೋದು. ಅವ್ರ ಹೆಸ್ರು ಬಂದುಬಿಟ್ಟು ಅರುಣ್ ಬ್ರದರ್ ಅಂತೇಳ್ಬಿಟ್ಟು. ಯೂಟ್ಯೂಬ್ ಬಗ್ಗೆ ತುಂಬಾ ಮಾಹಿತಿನ ತಿಳ್ಕೊಂಡಿದ್ದಾರೆ. ನಿಮಗೂ ಬೇಕಿತ್ತಂದ್ರೇನು ನೀವು ಅವ್ರಿಗೆ ಮೆಸೇಜ್ನ ಮಾಡ್ಬೋದು. ಅವ್ರ ನಂಬರ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಏನೇ ಡೌಟ್ಸ್ ಇದ್ರೂ ಅವರು ಕ್ಲಿಯರ್ ಮಾಡ್ತಾರೆ. ನೀವು ಕೂಡ ಒಂದು ಸಾರಿ ಅವ್ರಿಗೆ ಮೆಸೇಜ್ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ಮಾತ್ರ. ಆ ಬ್ರದರ್ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆ ಅನ್ನಿಸ್ಬೋದು. ಸ್ವಂತ ಅಣ್ಣನ ಥರನೇ ಬೆನ್ನಿಂದ ನಿಂತ್ಕೊಂಡು ಎಲ್ಲನೂ ಹೇಳ್ಕೊಟ್ರು ಅಂತಲೇ ಹೇಳ್ಬೋದು. ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ನಿಮಗೂ ಯಾರಿಗಾದ್ರೂ ಬೇಕಿತ್ತಂದರೆ ಇಲ್ಲಿ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ತಿಳ್ಕೊಂಡಿದ್ದಾರೆ ಯೂಟ್ಯೂಬ್ ಬಗ್ಗೆ. ಅವ್ರ ಹತ್ರ ನೀವು ಕೇಳ್ಕೊಬೋದು. ಏನೇ ಡೌಟ್ಸ್ ಇದ್ರೂ ಕೇಳ್ಕೊಬೋದು ಯೂಟ್ಯೂಬ್ ಬಗ್ಗೆ. ಪ್ರತಿಯೊಂದೂ ಅವರು ಹೇಳ್ಕೊಡ್ತಾರೆ. ತುಂಬಾ ಬ್ಯುಸಿಯಾಗಿರ್ತಾರೆ. ಅವ್ರಿಗೆಲ್ಲ ಕಾಲ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಮೆಸೇಜ್ ಹಾಕಿದರೆ ಅವ್ರು ರಿಪ್ಲೈ ಮಾಡ್ತಾರೆ. ಫೈನಲ್ ಆಗಿ ನನಗೂ ಕೂಡ ಯೂಟ್ಯೂಬಿಂದ ಅಮೌಂಟು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲನೂ ನೀವೇ ಕಾರಣ. ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಮತ್ತೆ ಹೇಳ್ತಾ ಇದ್ದೀನಿ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. 1 ವರ್ಷದ ನಂತರ ನನ್ನ ಚಾನಲಲ್ಲಿ ಮಾನಿಟೈಸೇಷನ್ನು ಆನ್ ಆಗಿದೆ ಫ್ರೆಂಡ್ಸ್. ಈ ತಿಂಗಳಿಗೆ ಕರೆಕ್ಟು ನನಗೆ 1 ವರ್ಷ ಕಂಪ್ಲೀಟ್ ಆಯಿತು. ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಇವಾಗ 1 ವರ್ಷ ಕಂಪ್ಲೀಟಾಗಿ ಆಗಿದೆ. ನನಗೆ 1 ವಾರ ಮುಂಚೆನೇ ಮಾನಿಟೈಸೇಷನ್ನು ಆನ್ ಆಗಿರೋದು ಬಂದಿತ್ತು. ನಾನು ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ನನಗೆ ಒಂದು ಸ್ವಲ್ಪ ಹುಷಾರಿಲ್ಲದ ಕಾರಣಕ್ಕೆ ವೀಡಿಯೋಸ್ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು ನಿಮಗೆ ಈ ಒಂದು ಖುಷಿಯಾದ ವಿಚಾರನ ನಿಮ್ಮ ಹತ್ರನೇ ಮೊದಲು ಇದನ್ನು ಶೇರ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತೇ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಖುಷಿಯಾಗಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೀವು ಯಾರಾದರೂ ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡೋರಾಗಿದ್ದರೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ವೀಡಿಯೋಸ್ನ ನೀವು ಒಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಸ್ನ ಮಾಡಿದರೆ ತುಂಬ ಬೇಗನೆ ನೀವು
ಚೆನ್ನಾಗಿ ಬೆಳಿತೀರಾ ಅಂತಂದು ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾನಿಟೈಸೇಷನ್ನು ಆನ್ ಆದಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗಂತೂ ನನಗಂದ್ರೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಯಾವ ರೀತಿ ಅಪ್ಲೈ ಮಾಡಬೇಕು ಮಾನಿಟೈಸೇಷನ್ಗೆ ಅಂತಂದು ಹೇಳ್ಬಿಟ್ಟು ನಿಮಗೆ ಗೊತ್ತಿರಲಿಲ್ಲ ಅಂದರೆ ಇವ್ರನ್ನ ಒಂದು ಸಾರಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡಿ ಕೇಳಿ. ಅರುಣ್ ಬ್ರದರ್ ಅಂತ ಹೇಳ್ಬಿಟ್ಟು ನಾನು ನಂಬರ್ನ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಮೆಸೇಜ್ ಮಾಡಿ ಕೇಳಿ, ಅವರು ಹೇಳ್ಕೊಡ್ತಾರೆ. ಆ ರೀತಿಯೇ ಮಾಡಿದರೆ ನೀವು ಬೇಗನೆ ಮಾನಿಟೈಸೇಷನ್ನು ಆನ್ ಆಗುತ್ತೆ ಅಂತಲೇ ಹೇಳ್ಬೋದು. ಶೇರ್ ಮಾಡ್ಕೊಂಡಿದ್ದಕ್ಕೆ ನನಗೆ ಇದೇ ರೀತಿಯೇ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇದ್ದೀನಿ. ಇನ್ನು ಇವಾಗ ಗೂಗಲ್ ಆ್ಯಕ್ಸೆಸ್ ಪಿನ್ನು ಬರಬೇಕು ನನಗೆ. ಅದು ಬಂದರೆ ನಿಮ್ಮ ಹತ್ರ ಅದನ್ನು ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಮುಂದೆ ಯಾವ ರೀತಿ ವೀಡಿಯೋಸ್ ಬೇಕು ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆ ರೀತಿ ವೀಡಿಯೋಸ್ನ ಮಾಡೋದು ನನಗೆ ಸಾಧ್ಯ ಆದರೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಎಲ್ಲರಿಗೂ ಧನ್ಯವಾದಗಳು.